ಇವತ್ತು ಬೆಳಗ್ಗೆಯಿಂದ ಕಂಪ್ಲೀಟ್ಲಿ ಬ್ಯುಸಿ ಗೈಸ್. ಆಚೆ ಹೋಗೋದು, ಸಾಮಾನು ತರಿಸೋದು, ಮಳೆ ಬೇರೆ ಅದ್ರ ಮಧ್ಯೆ. ಐ ಮೀನ್ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಟುಡೇ. ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ. ಹೆಲ್ತ್ ಟಿಪ್ ಕೂಡ ಇದೆ. ಬೆಳಗ್ಗೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಬೇಡ ಅಂತ ಅಂದ್ಬಿಟ್ಟು ಸಿಟ್ ಮಾಡ್ಕೊಂಡಿದ್ದೆ. ಆಮೇಲೆ ಅದೇ ಉಪ್ಪಿಟ್ಟಿಂದು ರೀಸನ್ ಇಟ್ಕೊಂಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಬಿಟ್ಟು ನಮ್ಮ ಮನೆಯಲ್ಲಿ. ಆ ಉಪ್ಪಿಟ್ಟು ರವೆದ್ ಬೇಡ ಅಂದರೆ ಇದನ್ನಂತೂ ತಿಂತೀನಿ ಅಂತ ಗೊತ್ತು. ಹಾಗಾಗಿ ತರಕಾರಿ ಎಲ್ಲ ಹಾಕಿ ಮಾಡೋಣ ಅಂತ ಬಿಸಿ ಬಿಸಿಯಾಗಿ ಎಲ್ಲ ರುಚಿಯಾಗಿ ಮಾಡಿಕೊಟ್ಟು ತುಂಬ ಅದ್ಭುತವಾಗಿ ಬಂದಿತ್ತು. ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಗೈಸ್. ಬರೀ ಶಾವಿಗೆ ಉಪ್ಪಿಟ್ಟು ಮಾಡೋ ಬದಲು ಈ ಥರ ಮಾಡಿದ್ರೆ ಇಟ್ ಈಸ್ ಗುಡ್. ಒಂದೆರಡು ಸಾಮಾನು ಬೇಕಿತ್ತು, ತರಕ್ಕೆ ಹೋಗಿದ್ವಿ. ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ 1/4 kg 125 ರೂಪಾಯಿ ಆಗೋಗಿದೆ ಗೈಸ್. ಒಳ್ಳೆ ಸಬ್ಸಾರು ಮಾಡಿದ್ದಾರೆ. ತುಪ್ಪನ ಅನ್ನದ ಮೇಲೆ ಇಟ್ಕೊಂಡು ಕರಗಿಸ್ಕೊತೀನಿ ನಾನು ಯಾವಾಗಲೂ. ಅನ್ನಕ್ಕೆ ತುಪ್ಪ ಅಂಟಿರ್ಬೇಕು ಗೈಸ್ ಸಾರಿಗಿಂತ. ಆ್ಯಂಡ್ ಸೊಪ್ಪು. ಮಧ್ಯಾಹ್ನದ ಊಟಕ್ಕೆ ಒಳ್ಳೆ ಸಬ್ಸಾರು ರೈಸು ರೆಡಿ ಇತ್ತು. ಫ್ಲಿಪ್ಕಾರ್ಟ್ ಮಿನಿಟ್ಸ್ಗೆ ಯಾರೋ ಹೊಸ ಕಾಲೇಜ್ ಹುಡುಗರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಫುಲ್ಲು ಒಂಥರ ನರ್ವಸ್ ಥರ ಆಗ್ತಿದ್ರು ಸಾಮಾನು ತಂದು ಕೊಡೋಕ್ಕೇ. ಅದಕ್ಕೆ ನೋಡ್ತಾ ಇದ್ದೆ, ವ್ಲಾಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಕೊನೆಗೆ It's about this from wow Happy Garden to Flipkart Minutes ಅಲ್ಲಿ ಏನಕ್ಕೆ ಸ್ಕ್ಯಾನರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. The epic back to the taste to the 6 flavors of the patchouli scan to order na. So I have got ತಂದು ಕೊಟ್ಟೇ ಬಿಟ್ರು. ಏನಾದರೂ ಸಾಮಾನು ತಕ್ಕೊಂಡಿದ್ದಾರೆ ಏನೋ ಅಂತ ನೋಡಿದೆ, ಪಾಪ ತಕ್ಕೊಂಡಿಲ್ಲ. ಅವರಂತೂ ಬೈದೆಲ್ಲ ಕೆಲಸ ಮಾಡ್ತಿದ್ದಾರೆ. ಈಗ ಸೇರಿರಬೇಕಲ್ಲ ಅದಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು ಅರ್ಜೆಂಟಿಗೆ ಇರಲಿ ಅಂತ ತರಿಸ್ಬಿಟ್ಟೆ ಗೈಸ್. 9 ರೂಪೀಸ್ಗಿದೆ. ಅದೇ ಆಚೆ ಸಂಜೆ ಹೋಗಿದ್ದೆ, ಅವಾಗ ನೋಡಿದ್ರೆ 10 ರೂಪೀಸ್ಗೆ ಇಷ್ಟು ದಪ್ಪ ಕಟ್ಟಿದೆ. ಅಯ್ಯೋ ಮೋಸ ಹೋಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ. ಮೊಸರನ್ನ ಮಿಸ್ ಮಾಡ್ದಲ್ಲೇ ತರಿಸ್ಬಿಟ್ಟೆ. ಯಾಕೆ ಎಷ್ಟು ಐಟಮ್ಸ್ ತರಿಸಿದ್ದೀನಿ ಗೈಸ್. ಮೊಸರು ಮೇನ್, ಬಿಕಾಸ್ ಟುಮಾರೋ ಇಸ್ ರಾಮನವಮಿ. ಬೆಸ್ಟ್ ಪ್ಲೈನ್ ಕೇಕು ತರಿಸ್ಕೊಂಡಿದ್ದೆ. ಸ್ನ್ಯಾಕ್ಸ್ ತಿನ್ನೋಂಗೆ ಆಗ್ತಿತ್ತು. ಸೊ ಪ್ಲೈನ್ ಕೇಕು ಮತ್ತು ಬನಾನಾ ಚಿಪ್ಸ್ ತಿಂತಿದ್ದೀನಿ ಇವಾಗ. ಸಂಜೆ ಸ್ವಲ್ಪ ಏನಾದ್ರು ತಿಂದುಬಿಟ್ರೆ ಫುಲ್ಲು ಊಟನೇ ಸೇರಿದಂಗೆ ಆಗುತ್ತೆ ಸ್ವಲ್ಪ. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ತಿಂತಿದ್ದೀನಿ. ಇದನ್ನು ತಿನ್ನಬೇಕು, ಊಟನೂ ತಿನ್ಬೇಕು. ಅದಕ್ಕೆ ಇಲ್ಲ ನೋಡಿ ಮೌಸ್ ಎಲ್ಲ ಇಲ್ಲೇ ಇರುತ್ತೆ. ಮನೇಲಿ ಅದೇ ಬೈತಿರ್ತಾರೆ, ಏನೋ ವಿಡಿಯೋ ಮಾಡ್ಕೋದೆ ಹಂಗೆ ಇರುತ್ತೆ ಹಂಗೆ ತೋರಿಸ್ತೀಯ ಅಂತ. ಎಲ್ಲರೂ ಮನೇಲಿ ಹಂಗೆ ಇರುತ್ತಲ್ಲ, ಎಲ್ಲರೂ ತೆಗ್ದಿಟ್ಟು ನೀಟಾಗಿ ತೋರಿಸಿದ್ರೆ ಅದೊಂಥರ ರಿಯಲ್ ಇರೋಲ್ಲ. ಸೊ ಅದು ಹಾಗೆ ಇರಲಿ, ಮೌಸು ಹಂಗೆ ತೋರಿಸ್ತೀನಿ. ಸಂಜೆ ಹಾಗೆ ಜೂಡಿಯೋಗೆ ಹಾಯ್ ಹೇಳೋಣ ಅಂತ ಹೋಗಿದ್ದೆ ಗೈಸ್. ಏನೇನು ಬಂದಿದೆ ಕಲೆಕ್ಷನ್ ನೋಡ್ಕೊಂಡು ಬರೋದಕ್ಕೆ. ಗೈಸ್ ಸಿಕ್ಕಾಪಟ್ಟೆ ಗಾಳಿ ಬರ್ತಿದೆ, ಸಖತ್ ಸೆಕೆ ಇತ್ತು. ಇವಾಗ ಗಾಳಿ ಬರ್ತಿದೆ ಗೈಸ್. ಮಳೆ ಬರೋ ಥರ ಆಗಿದೆ, ನೋಡಬೇಕು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಗಾಳಿ ಇದೆ, ತಣ್ಣಗಿದೆ. ಇಲ್ಲೇ ನಿಂತಿದ್ದೀನಿ ಸ್ವಲ್ಪ ಹೊತ್ತು. ನೋಡೋಣ, ಗಾಳಿ ಬಂದರೆ ಮಳೆ ಬಂದರೆ ಚೆನ್ನಾಗುತ್ತೆ, ಇಲ್ಲಾಂದರೆ ಸೆಕೆ ತಡೆಯೋಕ್ಕಾಗಲ್ಲ. ಇಟ್ಸ್ ರೈನಿಂಗ್ ಹಿಯರ್. ನೋಡಿ ಎಲ್ಲ ಗೊತ್ತಾಗ್ತಿದೆ ಗೈಸ್, ಇಟ್ಸ್ ರೈನಿಂಗ್ ಹಿಯರ್. ಲುಕ್ ಅಟ್ ದ್ಯಾಟ್. ಈ ಮಳೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಕಥೆನ ಹೇಳ್ಬೋದು. ಒಬ್ಬೊಬ್ರಿಗೆ ಖುಷಿ ತಂದುಕೊಟ್ಟಿರುತ್ತೆ ಈ ಸನ್ನಿವೇಶಗಳಲ್ಲಿ ನಡೆದಿರೋದನ್ನು ನೆನೆಸ್ಕೊಂಡು. ಇನ್ನೊಬ್ಬೊಬ್ರಿಗೆ ದುಃಖ ತಂದುಕೊಟ್ಟಿರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಏನು ಕತೆ ರೂಪದಲ್ಲಿ ಹೇಳಬೇಕು ಅಂತಂದು ಅದಕ್ಕೆ ಮಳೆನೇ ಬರಬೇಕಾಗುತ್ತೆ. ಆ ವೆದರ್ಗೆ, ಆ ಮಳೆ ಸೌಂಡಿಗೆ ಪ್ರತಿಯೊಂದು ಕೂಡ ನಮಗೇನು ನೆನಪಾಗುತ್ತೆ. ಯಾ ವಿ ಹ್ಯಾವ್ ಟು ಎಂಜಾಯ್ ಎವ್ರಿ ಸಿಚುಯೇಷನ್, ಎವ್ರಿ ಪೇಯ್ನ್ ಆ್ಯಂಡ್ ಎವ್ರಿ ಹ್ಯಾಪಿನೆಸ್. ನಾನು ತುಂಬ ಎಂಜಾಯ್ ಮಾಡ್ತೀನಿ ಮಳೆ ಬಂದಾಗ. ಆ ವೆದರ್ಗೆ ನಂಗೆ ತುಂಬ ಖುಷಿ ಆಗುತ್ತೆ ಯಾವಾಗಲೂ ಸಹ. ಸೊ ಐ ರಿಯಲಿ ಎಂಜಾಯ್ ವೆನ್ ಇಟ್ ರೈನ್ಸ್. ಅದರಲ್ಲೂ ಮಳೆ ಬರೋಕ್ಕೆ ಮುಂಚೆ ಇರುತ್ತಲ್ಲ ಆ ವೆದರ್ ಅಂತೂ ಮೈ ಗಾಡ್, ಏನೇ ಪೇಯ್ನ್ ಇದ್ದರೂ ಹೋಗಿಸ್ಬಿಟ್ಟಿದೆ ಗೈಸ್ ಆ ವೆದರ್. ಇವತ್ತಿನ ಹೆಲ್ತ್ ಟಿಪ್ ವೆರಿ ಸಿಂಪಲ್. ನಿಮ್ಮ ಬಾಡಿನ ಆದಷ್ಟು ಹೈಡ್ರೇಟೆಡ್ ಆಗಿಡಿ, ಸಾಕಷ್ಟು ನೀರು ಕುಡೀರಿ. ಅದೇ ನಿಮಗೆ ಅರ್ಧ ಕಾಯಿಲೆನ ಹೋಗಿಸ್ಬಿಡುತ್ತೆ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಗೈಸ್. ನೀವು ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ವೆಯ್ಟ್ ಮಾಡ್ತಾ ಇರಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್.